ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾಘ ಮಾಸದಲ್ಲ ಬರುವ ಧ್ವಜ ಚತುರ್ಥಿಯ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ನಿಮಗೆ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ, ಗಣೇಶ ಎಲ್ರಿಗೂ ಇಷ್ಟ ಇದ್ದೇ ಇರ್ತಾನೆ, ನಮಗೋಸ್ಕರ ಇಲ್ಲಾಂದ್ರೂ ಗಣೇಶನಿಗೋಸ್ಕರ ಆದರೂ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗಾದರೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಸೊ ತುಂಬ ಇಂಪಾರ್ಟೆಂಟಾಗಿ ಮಾಹಿತಿನ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಏನೇ ಕಷ್ಟ ಇದ್ದರೆ ಕೂಡ ನೀವು ದೂರ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಸಾಕು. ಈ ಒಂದು ಗಣೇಶ ಚತುರ್ಥಿಯ ಪೂಜೆಯನ್ನು ಮಾಡಿಕೊಂಡ್ರೆ ನಿಮಗೆ ಎಷ್ಟೋ ವರ್ಷದ ನಿಮ್ಮದು ದೋಷ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಪೆಷಲಿಯಾಗಿ ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ತಾ ಇರೋದು. ಮಾಘ ಮಾಸದಲ್ಲಿ ಬರುವ ಧ್ವಜಪ್ರಿಯ ಗಣೇಶ ಚತುರ್ಥಿ ಅಂದರೆ ಸಂಕಷ್ಟಹರ ಚತುರ್ಥಿ ಎಂದು ಹೇಳಲಾಗಿದೆ. ಧ್ವಜಪ್ರಿಯ ಗಣೇಶ ಚತುರ್ಥಿಯ ಮಹತ್ವ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿವ್ಯವನ್ನು ಧ್ವಜಪ್ರಿಯ ಗಣೇಶ ಚತುರ್ಥಿ ಎಂದು ಕರೆಯುತ್ತಾರೆ. ಈ ದಿನ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿದರೆ ಸಂಕಷ್ಟಗಳು ದೂರವಾಗುತ್ತದೆ. ನೀವೇನೇ ನಿಮ್ಮದು ಮನಸ್ಸಲ್ಲಿ ನೋವಿದ್ರೇನೋ, ಕಷ್ಟ ಇದೆಯಾ, ಇಲ್ಲ ನಿಮ್ಮ ದೋಷ ನಿವಾರಣೆ ಮಾಡ್ಕೋಬೇಕಾ ಅನ್ನೋದಾದರೆ ಕೂಡ ಇವತ್ತಿನ ದಿವಸ ಈ ಪೂಜೆಯನ್ನು ಮಾಡಿಕೊಂಡ್ರೆ ನಿಮಗೆ 100% ಆಗಿ ನಿಮಗೆ ದೋಷ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸಂಕಷ್ಟಹರ ದೂರವಾಗುತ್ತದೆ. ಜೀವನದಲ್ಲಿ ಯಶಸ್ಸು, ಶಾಂತಿ, ಸಮೃದ್ಧಿ ದೊರೆಯುತ್ತದೆ. ಹೊಸ ಕಾರ್ಯಗಳಿಗೆ ಶುಭ ಆರಂಭವಾಗುತ್ತದೆ. ಪೂಜಾ ವಿಧಾನ ಯಾವ ರೀತಿಯಾಗಿ ಮಾಡಬೇಕು, ಹೇಗೆ ಪೂಜಾನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಸ್ನಾನ ಮಾಡಿ ಸ್ವಚ್ಛ ವಸ್ತ್ರ ಧರಿಸಬೇಕು. ಮುಂಜಾನೆ ಎದ್ದು ಜಳಕವನ್ನು ಮಾಡಿ ಹೊಸ ಬಟ್ಟೆಯನ್ನು ಹಾಕೊಂಡ್ಬಿಟ್ಟು ನೀವು ಪೂಜೆನ ಸ್ಟಾರ್ಟ್ ಮಾಡಬೇಕು. ಗಣೇಶ ಮೂರ್ತಿ ಅಥವಾ ಚಿತ್ರದ ಮುಂದೆ ದೀಪ ಹಚ್ಚಿ. ನಿಮ್ಮ ಮನೆಯಲ್ಲಿ ಗಣೇಶ ಮೂರ್ತಿ ಇದೆಯಾ, ಇಲ್ಲ ಅಂದರೆ ಒಂದು ಫೋಟೋ ಇದೆಯಾ, ಆ ಫೋಟೋಕ್ಕೆ ಒಂದು ದೀಪ, ತುಪ್ಪದ ದೀಪ ಆಗಿರ್ಬೋದು, ಎಣ್ಣೆ ದೀಪನ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿ. ಹುಲ್ಲು, ಹೂವು, ಮೋದಕ, ಲಡ್ಡು ಅರ್ಪಿಸಿ. ದುರ್ವಾ ಹುಲ್ಲು ಅಂದರೆ ಗರ್ಕೆ ಹುಲ್ಲು ಎಲ್ಲ ಕಡೆ ಸಿಗುತ್ತೆ. ಗರ್ಕೆ ಹುಲ್ಲು ಒಂದು ಸ್ವಲ್ಪ ತಂದು ಇಟ್ಬಿಟ್ಟು ಮೂರ್ತಿ ಮುಂದೆ ಇಟ್ಟು ಒಂದು ಬೌಲಲ್ಲಿ ಪ್ರಸಾದ ಲಡ್ಡು, ಮೋದಕ ಅಂತ ಹೇಳ್ತೀವಲ್ವ, ಗಣೇಶನಿಗೆ ಪ್ರಿಯವಾಗಿದ್ದೇ ಮೋದಕ. ಸೊ ಮೋದಕ ಲಡ್ಡು ಅರ್ಪಿಸಿ ನಮಸ್ಕಾರ ಮಾಡಬೇಕು. ನೆಮ್ಮದಿಯಿಂದ ಪೂಜೆನ ಮಾಡಿ ಓಂ ಗಣ್ ಗಣಪತಿಯೇ ನಮಃ, ಓಂ ಗಣ್ ಗಣಪತಿಯೇ ನಮಃ ಎಂಬ 2 ಸಾರಿ ಮಂತ್ರವನ್ನು ಜಪಿಸಬೇಕು. ಮಂತ್ರವನ್ನು ಜಪ ಮಾಡಿ ನೀವು ಗಣೇಶ ಕಥೆ ಓದಿ ಆರತಿ ಮಾಡಿ. ಅಂದರೆ ಗಣೇಶ ಕಥೆ ಸ್ಟೋರಿ ಬುಕ್ ಎಲ್ಲರೂ ಮನೇಲಿ ಇದ್ದೇ ಇರ್ತಾ ಇದೆ. ಸೊ ಗಣೇಶ ಕಥೆ, ಗಣೇಶ ಅಷ್ಟನಾಮ, ಗಣೇಶನ ಒಂದು ಹಾಡು, ಆರತಿ ಕಥೆಯನ್ನು ಹಾಡಿ ನೀವು ಗಣೇಶನಿಗೆ ಪೂಜೆ ಸಲ್ಲಿಸಬೇಕು. ಈ ದಿನ ವ್ರತ ಆಚರಿಸಿದರೆ ಬುದ್ಧಿ, ಐಶ್ವರ್ಯ, ವಸ್ತು, ಧೈರ್ಯ ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸೊ ಅದಕ್ಕೋಸ್ಕರ ಯಾವುದೇ ಕೆಲಸ ಇದ್ರೂ ಮನಸ್ಸಿಟ್ಬಿಟ್ಟು ಮನಸ್ಪೂರ್ವಕವಾಗಿ ನಾವು ಗಣೇಶನನ್ನು ಪೂಜೆ ಮಾಡಿದರೆ 100% ಆಗಿ ನಮಗೆ ಒಲಿಯುತ್ತಾರೆ ಅಂತಲೇ ಹೇಳ್ಬೋದು. ನಮಗೆ ಆಶೀರ್ವಾದ ಫಲ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅಂತೆ ನಾನು ನಾಳೆ ಗುರುವಾರ ಇದೆ. ಸೊ ನಾಳೆ ಗುರುವಾರ 5ನೇ ತಾರೀಕು ಚತುರ್ಥಿ ಬಂದಿದೆ. ಮಾಘ ಮಾಸದ ಚತುರ್ಥಿ ಅಂತಲೇ ಹೇಳ್ತಾರೆ. ಸೊ ಚಂದ್ರೋದಯ ಬಂದುಬಿಟ್ಟು 9:48ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಸಾಯಂಕಾಲ ಟೈಮಲ್ಲಿ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂಥವ್ರು ಸಾಯಂಕಾಲ ಕೂಡ ಪೂಜೆ ಮಾಡ್ಬೋದು. ಸಾಯಂಕಾಲ 6 ಗಂಟೆಯಿಂದ 10 ಗಂಟೆ ಒಳಗಡೆ ಎಲ್ಲರೂ ಪೂಜೆ ಮಾಡ್ಬೋದು. ಸೊ ಪೂಜೆ ಎಲ್ಲ ಆದಮೇಲೆ ನೀವು ಚಂದ್ರನ ನೋಡಿಬಿಟ್ಟು ಚಂದ್ರಗೆ ಅರ್ಪಣೆನ, ನೀರು ಸ್ವಲ್ಪ ಅರ್ಪಣೆನ ಮಾಡಿಬಿಟ್ಟು ಚಂದ್ರಗೆ ಪೂಜೆ ಮಾಡಿಬಿಟ್ಟು ನಾವು ಪ್ರಸಾದವನ್ನು ಸೇವನೆ ಮಾಡ್ಬೋದು. ಅಷ್ಟು ಗಂಟ ನಿಮಗೆ ಉಪವಾಸ ಇರೋಕ್ಕಾದರೆ ಉಪವಾಸ ಇರಿ. ಉಪವಾಸ ವ್ರತ ಮಾಡಿಬಿಟ್ಟು ಹಣ್ಣಾಗಿರ್ಬೋದು, ಹಾಲಾಗಿರ್ಬೋದು, ಇದನ್ನು ಸೇವನೆ ಮಾಡಿದರೆ ತುಂಬ ಅಂದರೆ ತುಂಬ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆಯ ಮನಸ್ಸಿನಿಂದ ಪೂಜೆ ಮಾಡಿ 100% ನೀವೇನು ಅನ್ಕೋತೀರ ಅದು ಆಗುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ ಪ್ರತಿ ತಿಂಗಳು ಕೂಡ ನಾನು ಕೂಡ ತಿಂಗಳು ಗಣೇಶನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು 1 ತಿಂಗಳು ಕೂಡ ಮಿಸ್ ಮಾಡಲ್ಲ. ಆ ಥರ ಗಣೇಶ ಪೂಜೆ ಮಾಡ್ಕೊಂಡು ಬರ್ತೀನಿ ನಾನು.
ಅದಕ್ಕೋಸ್ಕರ ಗಣೇಶ ನಿಮ್ಮೆಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅಂದ್ಕೊಂಡು ನೀವೇನೇ ಅಂದ್ಕೊಂಡಿದ್ರು ಆ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ನೀಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ವಿಘ್ನದಾತ ಗಣೇಶನ ಪೂಜೆ ಮಾಡಿದರೆ ನಿಮ್ಮೆಲ್ಲ ಕಷ್ಟ ಸಂಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾಳೆ ಎಲ್ಲರೂ ಗಣೇಶ ಚತುರ್ಥಿನ ಆಚರಿಸಿ ಗಣೇಶನ ಪೂಜೆ ಮಾಡಿಬಿಟ್ಟು ನಿಮಗೆ ಫಲ ದೊರೆಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಮತ್ತೆ ಕೂಡ ಮುಂದೆ ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಮ ಎದುರುಗಡೆ ಬಂದು ಕೂತ್ಕೋತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.